ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆಯಿತು. ಸೊ ಅಕ್ಕ ಹೂವು ಕಟ್ತಿದ್ದಾರೆ. ನನ್ನ ಮಗಳು ಸ್ಕೂಲ್ಗೆ ಹೋದ್ಲು. ಮತ್ತು ತಿಂಡಿನೂ ಆಯಿತು. ನನ್ನ ಭಾವಂಗೆ ಬಾಕ್ಸ್ ರೆಡಿ ಮಾಡಿ ಕಳಿಸ್ತು. ನನ್ನ ಮಗ ಮಲಗಿದ್ದಾನೆ. ಮತ್ತು ನಿನ್ನೆ ಈರುಳ್ಳಿ ತಂದಿದ್ದು ಆಚೆ ಹೋಗಿದ್ದಾಗ. ಸೊ ಆಗ ಒಣಗಾಕಿದ್ದು ಸ್ವಲ್ಪ ಹಸಿಯಾಗಿತ್ತು. ನೀರು ಹಾಕಿರ್ತಾರೆ ಕೆಲವೊಂದು ಕಡೆ. ಹೊಸ ಬೆಳ್ಳುಳ್ಳಿ ಬಂದಿರುತ್ತೆ. ಸೊ ಚೆನ್ನಾಗಿ ಒಣಗಲಿ ಬಿಸಿಲಲ್ಲಿ ಅಂತ ಹಾರಾಕಿದ್ದು. ಸೊ ಯಾವುದೇ ರೀತಿ ಕೆಡೋದಿಲ್ಲ, ಅದಕ್ಕೆ ಬಿಸಿಲಿಗೆ ಹಾರಾಕ್ತು. ಎಲ್ಲ ಗಿಡಗಳು ಓನರ್ಸ್ ಅಂಕಲ್ ಬೆಳೆಸಿರೋ ಗಿಡಗಳು ತುಂಬ ಚೆನ್ನಾಗಿದ್ದಾವೆ. ನನಗಂತೂ ಇದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಪಾಸಿಟಿವ್ ಎನರ್ಜಿ ಮತ್ತು ಒಳ್ಳೆ ಏರನ್ನು, ಗಾಳಿಯನ್ನು ಫಿಲ್ಟರ್ ಮಾಡುತ್ತೆ. ಸೊ ಇಂಥ ಗಿಡ ಇಲ್ಲ ಅನ್ನೋಗಿಲ್ಲ, ಎಲ್ಲ ರೀತಿ ಗಿಡಗಳು ಹಾಕಿದ್ದಾರೆ. ತುಳಸಿ, ನಟರಾಜ, ಗುಲಾಬಿ, ಕರಿಬೇವು, ಬೆಟ್ಟದಲ್ಲಿಕಾಯಿ, ಅಲೋವೆರಾ ಎಲ್ಲನೂ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿದ್ದಾವೆ ಎಲ್ಲ ಗಿಡಗಳು. ಚೆನ್ನಾಗಿ ನೋಡ್ಕೊತಾರೆ ಕೂಡ ಅಂಕಲ್. ದಾಳಿಂಬೆ ಗಿಡ ಆಗಿರ್ಬೋದು. ಮತ್ತು ಇನ್ನೇನೋ ಒಂದು ಅಂತಾರೆ ಕೆಮ್ಮಿಗೆ, ಮಕ್ಕಳು ಕೆಮ್ಮಿಗೆ ಯಾರೇ ಏನೇ ಕೇಳಿದ್ರು ಹೆಲ್ಪ್ ಮಾಡ್ತಾರೆ. ಬಿಲ್ಡಿಂಗಲ್ಲಿ ಎಲ್ರಿಗೂ ಸಹ ಕೊಡ್ತಾರೆ ಗಿಡಗಳಾಗಿರ್ಬೋದು. ಎಕ್ಸ್ಟ್ರಾ ಗಿಡಗಳು ಬೆಳೆಸಿ. ಮತ್ತು ತುಳಸಿ, ಮಕ್ಕಳಿಗೆ ಏನಾರ ಜ್ವರ ಬಂತು ಅಂದರೆ ಇದನ್ನೇನೋ ಕರೀತಾರೆ ಫ್ರೆಂಡ್ಸ್, ಮರ್ತೋಗಿ ದೊಡ್ಡ ಪತ್ರೆ ಅಂತಾರೆ. ಅದು ಇಲ್ಲ. ಈಗ ಮೇಘಕ್ಕ ಏನು ಮಾಡ್ತಿದ್ದಾಳೆ ನೋಡೋಣ. ಸೊ ಅಮ್ಮ ಮಗಳಿದ್ರು ಮನೆ ಒಳಗಿದ್ದಾರೆ. ತಿಂದು ಅಕ್ಕ ಎಲ್ಲ ಹೋಗೋಕೆ ರೆಡಿ ಆಗ್ತಿದ್ದಾರೆ. ಮಗನ ಕರ್ಕೊಂಬರೋಕ್ಕೆ ಸ್ಕೂಲ್ಗೆ. ಇದು ಇನ್ನೂ ಸ್ನಾನ ಮಾಡಿಲ್ಲ. ಸೊ ಸಂಜೆ ಆಗಿದೆ ಫ್ರೆಂಡ್. ಈಗ ಮೇಘಕ್ಕ ಬೈಕ್ ಓಡಿಸ್ತಾಳೆ. ಅಂದರೆ ಕಲ್ತ್ಕೊತಾಳೆ. ಅವ್ರ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕಲ್ಲ. ಇಬ್ಬರು ಮಕ್ಕಳು ಟೈಮಿಂಗ್ ಚೇಂಜ್. ಜೊತೆಗೆ ಅಕ್ಕ ಕಲ್ತಿದ್ದಾರೆ ಆಲ್ರೆಡಿ. ಸೊ ಅವ್ರು ಸುಮ್ಮನೆ ಅವ್ರ ಜೊತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಮೇಘಕ್ಕ ಕಲಿತಾ ಇದ್ದಾರೆ. ಸೊ ಇವತ್ತು ಅವ್ರ ಹಸ್ಬೆಂಡ್ ಬೇಗ ಬಂದಿದ್ರು, ಊರಿಗೆ ಹೋಗಿದ್ರು. ಸೊ ಅವ್ರ ಹಸ್ಬೆಂಡ್ನ ಡಬ್ಬಲ್ ಹೊಡಿತಂತ ಕರ್ಕೊಂಡು ಹೊರಟಿದ್ದಾಳೆ. ಸೊ ಎಲ್ಲರೂ ಹೊರಟಿದ್ವಿ ಗಿರಿಯನ್ನು. ಸೊ ಕೆಳಗಡೆ ಬಂದ್ವಿ. ಮೇಘ ಡ್ರೈವಿಂಗ್ ಕ್ಲಾಸ್ ಕೂಡ ಹೋಗ್ತಿದ್ದಾಳೆ. ಬಟ್ ಅವರು ಗಾಡಿ ತಂದಿದ್ದಾರಲ್ಲ, ಅದು ಬಂದಿದೆ ಇವ್ರಿಗೆ. ಒಂದ್ಸತಿ ಪ್ರಾಕ್ಟೀಸ್ ಮಾಡ್ತಾರೆ ಸ್ವಲ್ಪ. ಬಂದಿದ್ದಾರೆ ಈಗ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಅಕ್ಕ. ಬಟ್ ಭಯ ಆಗ್ತಿದೆ ಅವಳಿಗೆ. ಯಾಕೆಂದರೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಬೇರೆ ತುಂಬ ವೆಹಿಕಲ್ಸ್ ಓಡಾಡ್ತಿದ್ದೋ. ಅದು ಧೈರ್ಯ ಮಾಡಿ ಎದುರು ಹೇಳಿ ಕಳಿಸ್ತಾ ಏನಾಗಲ್ಲ ಅವ್ರಿಗೂ ಅಂತ. ಸೊ ಹೋದ್ಲು. ಹಾಯ್ ಫ್ರೆಂಡ್ಸ್, ಸಂಜೆ ಆಗಿದೆ ಈಗ. ಸೊ ನಾವು ಈ ಮಕ್ಕಳೆಲ್ಲ ಇಬ್ಬರು ಮಲಗಿದ್ರು. ವಾಕ್ ಹೋಗ್ಬರೋಣ ಅಂತ ಸರಗಕೆರೆ ಹತ್ರ ಹೊರಟಿದ್ದೀವಿ. ಟೀ ಕಾಫಿ ಏನು ಕುಡ್ಲ ಬಂದು ಕುಡಿದ್ರೆ ಆಗುತ್ತೆ ಅಂತ, ಮಳೆ ಬಂದ್ರೆ ಆಯಿತು ಅಂತ ಕೆರೆ ಹತ್ರ ವಾಕ್ ಹೋಗೋಕ್ಕೆ ಹೊರಟಿದ್ವಿ. ಈ ಕಡೆಯಿಂದ ವಾಕ್ ಮಾಡ್ಕೊಂಬರೋರು ಬರ್ತಿದ್ದಾರೆ ಫ್ರೆಂಡ್. ಸೊ ಈ ಕಡೆ ಹೋಗೋರು ಹೋಗ್ತಿದ್ದಾರೆ. ತುಂಬ ಡೆವಲಪ್ ಮಾಡಿದ್ದಾರೆ ವಾಕ್ ಮಾಡೋರು ಆಗಿರ್ಬೋದು. ಮತ್ತು ಪಾರ್ಕ್ ಥರ ಎಲ್ಲ ಗಿಡಗಳೆಲ್ಲ ಬೆಳೆಸಿದ್ದಾರೆ. ತೋರಿಸ್ತೀನಿ ನಿಮಗೆಲ್ಲ. ಅಲ್ಲಿ ಸಾರ್ವಜನಿಕ ಶೌಚಾಲಯ ಇದೆ. ಸೊ ತುಂಬ ದೂರ ಏನಿಲ್ಲ ನಮ್ಮ ಮನೆಗೆ. ಕೆರೆ ತುಂಬ ಹತ್ರನೇ ಇದೆ. ಒಂದು 2 ಮಿನಿಟ್ಸಿಗೆ ಬರ್ಬೋದು. ನಾವಿಲ್ಲೇ ಇಟ್ಟಿದ್ದಾರೆ. ಕಾರಂಜಿ ಮಾಡ್ಬೋದು. ತುಂಬ ಡೆವಲಪ್ ಮಾಡ್ತಾ ಇದ್ದಾರೆ. ಫಿಶ್ ಇದೆ ತೋರಿಸ್ತಾ ಫ್ರೆಂಡ್. ಒಂದೊಂದು ಟೈಮ್ ತುಂಬ ತಿಂಡಿ ಹಾಕ್ತೀರ. ಹಾವುಗಳಂತೂ ಬೇಡ ಹಾಕತ್ತೆ. ಹಾವುಗಳು, ಮೀನು ವಿಡಿಯೋಗಳಂತೂ ತುಂಬ ಬಂದಿರ್ತದೆ. ಮಳೆ ಬಂದು ನೀರು ಜಾಸ್ತಿ ಆಗಿದೆ. ಸೊ ಫಿಶ್ ಅಲ್ಲಿದೆ ನೋಡಿ. ನೀರು ಒಳಗಡೆ ಮುಂಚೆ ತುದಿಗೆ ಬರೋವು. ಯಾಕೆಲ್ಲ ಹಿಂಗೆ ಕದರಾಡ್ತವೆ? ಹೊಸ ನೀರು ಬಂದಾಗ ನೋಡ್ರಿ ಅಲ್ಲೇ ಬರ್ತದಲ್ಲ.
ಜಾಗ ಮತ್ತು ಗಿಡಗಳೆಲ್ಲ ಬೆಳೆಸಿದ್ದಾರೆ. ಶೋ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ. ಅದು ಒಂದು ಇದಿದೆ, ನನ್ನ ಮಕ್ಳಿಬ್ರು ಆಟ ಆಡ್ತಿದ್ರು, ಓಡಾಡ್ಕೊಂಡು ಕೂತ್ಕೊಂಡು. ಪಾಪು ಕರ್ಕೊಂಡೋಗಮ್ಮ. ತಲೆ ಕೊಡಿತೆ ಅಂತ ಬಗ್ತದದು. ತಲೆ ಕೊಡಿಲ್ಲ, ಹೋಗ್ಕೊಂಡು ಬಾಮ್ಮ ಸಾಕು ಬಾ. ಕುತ್ಕೊಳ್ಳೋಕೆ ಜಾಗ ಮತ್ತು ಗಿಡ ಶೋಗಳು ಚೆನ್ನಾಗಿದ್ದಾವೆ. ಮುಂಚೆ ಇದೆಲ್ಲ ಇರಲಿವಂತೆ, ಓಡಾಡೋಕೆ ಇಷ್ಟು ಸೌಲಭ್ಯನೂ ಇರಲಿವಂತೆ. ಸುಮ್ಮನೆ ಹಂಗೆ ಕೆರೆ ಇತ್ತಂದರೆ ಈಗೆಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇನ್ನೂ ತುಂಬ ದೊಡ್ಡ ಮರಗಳು ಇವೊಂದು ಅವಾಗಂತೂ ಫ್ರೀಡಮ್ ಸಿಕ್ಬಿಟ್ಟಿದೆ. ಆಚೆ ಬಂದು ಅದು ಮಮ್ಮಿನೂ ಕೈ ಹಿಡ್ಕೊಂಡು ಅಕ್ಕನ ಹಿಡ್ಕೊಂಡು ನಾನು ಇಲ್ಲೇ ಇದ್ದೀನಿ ನಡಿಯಮ್ಮ. ಹೋಗಿದ್ದಾರೆ ಅಲ್ಲಿ ನಮ್ಮ ಅಕ್ಕ ಮತ್ತು ಅಮ್ಮ ಇಬ್ಬರು. ನನ್ನ ಮಗ ಅಲ್ಲಿ ಹೋಗ್ತಾ ಇದ್ದಾನೆ. ಈಗ ಸಿಲುಕು ತುಂಬ ಜಾಗ ಇದೆ ಎಲ್ಲ ಕಡೆ. ಗ್ರೀನ್ ಹಚ್ಚ ಹಸಿರಾಗೆಲ್ಲ ಬೆಳೆದಿದೆ. ಕೆರೆ ಹೊಸ ನೀರು ಬಂದಿದೆ ಕೆರೆಗೆ ಕೂಡ. ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ ಫ್ರೆಂಡ್ಸ್. ಮೇಘಕ್ಕ ಬಂದಿಲ್ಲ ಇವತ್ತು, ಟಯರ್ಡ್ ಆಗಿದೆ ಅಂತ ಅವ್ರಿಗೆ ಟ್ರೈನ್ ಕ್ಲಾಸೆಲ್ಲ ಹೋಗಿ. ಸೊ ಮಕ್ಕಳಿಬ್ರು ಇವತ್ತಿಂದ ಇಬ್ಬರು ಹೋಗ್ತಿದ್ದಾರೆ ಸ್ಕೂಲ್ಗೆ. ಒಂದೊಂದು ಟೈಮ್ ಮಿಕ್ಸಲ್ಲಿ ಇಬ್ಬರು ಹೋಗ್ತಿದ್ದಾರೆ ಸ್ಕೂಲ್ಗೆ. ಸೊ ಮಳೆ ಬರ್ಬೋದು ಅಂತ ಹೋಗ್ತಾ ಇದ್ವಿ. ನಮ್ಮ ಮನೇನು ತುಂಬ ದೂರ ಇಲ್ಲ ಕೆರೆಗೆ, ನಮ್ಮ ರೋಡ್ ಕೆರೆಗೆ ಅಟ್ಯಾಚ್ ಇದೆ. ಒಂದು ನಮ್ಮ ಮನೆಯಿಂದ ಕೆರೆಗೆ 1 ನಿಮಿಷದಾಗ ಬರ್ಬೋದು.